ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆಗಿತ್ತು ವಿಡಿಯೋಸ್ ಮಾಡಿ, ರೆಗ್ಯುಲರಾಗಿ ಮಾಡೋಣ ಅಂದ್ಕೊಳ್ತೀನಿ, ಬಟ್ ಆಗ್ತಾಯಿಲ್ಲ. ಎನಿವೇಸ್ ಟ್ರೈ ಮಾಡ್ತೀನಿ. ಇವತ್ತು ನನ್ನ ಬರ್ಡೇ. ಸೊ ಬರ್ಡೇ ಸ್ಪೆಷಲ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಸೊ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಎಲ್ಲೆಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಫಸ್ಟ್ ಟೈಮ್ ಏನೋ ಹಿಂಗೆ ನೋಡ್ತಾ ಇದೀಯಾ? ಓ, ಕೆಮ್ಮಾಗ್ಬಿಟ್ಟಿದೆ. ಕೇಕಲ್ಲಿ ಬರೀ ಕ್ರೀಮ್ ತಿಂದ್ರೇ ಹಿಂಗಾಗೋದು. ಓಕೆ, ಸೊ ನಾವೆಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಎಲ್ಲ ವೀಡಿಯೋಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಕಂಟಿನ್ಯೂ ವೀಡಿಯೋನ ವಾಚ್ ಮಾಡಿ. ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವರ್ಷ ನನಗೆ ಸ್ಪೆಷಲ್ ಇಯರ್, ಅದಕ್ಕೆ ಇವತ್ತಿನ ದಿನವೇ ನಾನು ಇದನ್ನು ಹೇಳಬೇಕಂತ ಅಂದ್ಕೊಂಡು ಸೊ ಈ ಸ್ಪೆಷಲ್ ಅನೌನ್ಸ್ಮೆಂಟ್ನ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ. ಸೊ ನನ್ನ ಅಕೌಂಟ್ಗೆ ಹೋಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೀರಿಯಸ್ಸಾಗಿ ಏನೋ ಮಾಡ್ತಾ ಇದ್ದೀರಾ? ಅಯ್ಯ, ಬರೀತಾ ಇದ್ದೀರಿ. ಬರ್ಡೇಗೆ ನನಗೆ ವಿಶ್ ಮಾಡು ಅಂದರೆ ಇವಳು ಯಾರಿಗೆ ವಿಶ್ ಮಾಡಿದ್ದು ಅಂತ ಕೇಳಿ. ಯಾರಿಗೆ ವಿಶ್ ಮಾಡಿದ್ದು ನೀನು? ನಾನು ಪಾಪುಗೆ. ಪಾಪುಗ? ಯಾಕೆ ಪಾಪುಗೆ ವಿಶ್ ಮಾಡಿದ್ದು? ನಂದು ಬರ್ಡೇ ಅಲ್ವಾ? ಅಮ್ಮಂದಲ್ಲ, ನನ್ನ ಪಾಪುಗ. ನಂದು ಚಿನ್ನು, ನಿಂದಲ್ಲ. ಫೆಬ್ರವರಿಯಲ್ಲಿ ನಂದು, ನನ್ನ ಬರ್ಡೇ. ಪಾಪು ಬರ್ತಾರೆ. ಇವಾಗ ನಾನು ಹಂಗಾದ್ರೆ ನಿನ್ನ ಬರ್ಡೇಗೆ ಪಾಪು ವಿಶ್ ಮಾಡಲಾ? ಬೇಡ, ನಿನ್ ಬರ್ತಾರೆ. ನಿನ್ನ ಬರ್ಡೇ ಬಂದಾಗ ನಾನೇನು ಮಾಡಲಿ? ನನ್ ಬರ್ತಾರೆ. ಅವಾಗ ನಿನ್ನ ಬರ್ಡೇಗೆ ನಾನು ಪಾಪು ವಿಶ್ ಮಾಡ್ತೀನಿ. ಬೇಡ. ಹಾಗೆ ಇವಾಗ ನನ್ನ ಬರ್ಡೇ ಅಲ್ವಾ, ನಂಗೆ ವಿಶ್ ಮಾಡು. ಹ್ಯಾಪಿ ಬರ್ತದೆ ಅಮ್ಮ. ಥ್ಯಾಂಕ್ ಯು ಚಿನ್ನು ಮರಿ. ನಂಗೆ ಏನು ಗಿಫ್ಟ್ ಕೊಡ್ತೀಯಾ? ಏನೋ ಒಂದು ಗಿಫ್ಟ್ ಕೊಡ್ತೀನಿ, ನಾನು ಹೇಳಲ್ಲ, ಹಂಗೆ ಸರ್ಪ್ರೈಸ್ ತೋರಿಸ್ಬಿಡ್ತೀನಿ. ಸರ್ಪ್ರೈಸ್ ತೋರಿಸ್ಬಿಡ್ತೀಯಾ? ವೆಯ್ಟಿಂಗ್ ಆಯಿತಾ ನಿನ್ನ ಸರ್ಪ್ರೈಸ್ಗೋಸ್ಕರ? ಆದರೆ ಅಪ್ಪ ಕರ್ಸಲ್ಲ ಅಮ್ಮ. ಅಪ್ಪ ಯಾಕೆ ಕೊಡಿಸ್ಬೇಕು? ನೀನು ತಾನೇ ಕೊಡಬೇಕು ಸರ್ಪ್ರೈಸು. ಆದರೆ ಅಪ್ಪ ನನಗೆ ಕೊಡಬೇಕು, ನಿಮ್ಗೆ ಕೊಡಬೇಕು, ನಾನು ಆಮೇಲೆ ನಾನು ಕೊಡಬೇಕು. ನನಗೆ ಕೊಟ್ಟು ನಿಂಗೆ ಕೊಟ್ಟು ನಿಂಗೆ ಕೊಡಬೇಕಾ? ಫಸ್ಟು ನಾವು ಮನೆ ಹತ್ರನೇ ಇರೋ ಗಣೇಶ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಒಳ್ಳೆ ದರ್ಶನ, ಪೂಜೆ ಆಯಿತು. ದೇವಸ್ಥಾನದ ಅರ್ಚಕರು ಮನೋಜ್ ದೀಕ್ಷಿತ್ ಅವರು ತುಂಬ ಚೆನ್ನಾಗಿ ಫಸ್ಟ್ ಪೂಜೆ, ಆ್ಯಕ್ಚುಲಿ ನನ್ನ ಹಸ್ಬೆಂಡು ಲೇಟಾಯಿತು ಅಂತಿದ್ರು. ಸ್ಟಿಲ್ 9:30 ದೇವಸ್ಥಾನ ಆಗಷ್ಟೇ ಪೂಜೆ ಸ್ಟಾರ್ಟ್ ಆಗಿತ್ತು. ಬಹುಶಃ ಸ್ಯಾಟರ್ಡೇ ಅನ್ನೋ ಕಾರಣಕ್ಕೆ ಅನಿಸುತ್ತೆ. ತುಂಬ ಚೆನ್ನಾಗಾಯಿತು ದರ್ಶನ ಎಲ್ಲ, ಪೂಜೆ ಎಲ್ಲ. ಹ್ಯಾಪಿ. ಹಾಗೆ ನೋಡೋಕೆ ಹೋದರೆ ನಮ್ಮ ವೇದಾಂಶಿ ದೇವಸ್ಥಾನಕ್ಕೆ ರೆಗ್ಯುಲರಾಗಿ ಬರ್ತಾಳೆ ಈವ್ನಿಂಗು, ನಮ್ಮ ಪಾಪು ಕೇರ್ ಟೇಕರ್ ಜೊತೆಗೆ. ಇಲ್ಲಿ ಮೊಲ ಎಲ್ಲ ಸಾಕಿದ್ದಾರೆ, ತುಂಬ ಇಷ್ಟ ಅವಳಿಗೆ ನೋಡೋದಕ್ಕೆ. ಆಮೇಲೆ ನಾವಿಲ್ಲಿ ಮುಗಿಸ್ಕೊಂಡು ನೇರ ನನ್ನ ಹಸ್ಬೆಂಡ್ ಅವರ ಮಾವನ ಮನೆಗೆ ಹೋದ್ವಿ ಬ್ರೇಕ್ಫಾಸ್ಟ್ಗೆ. ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಮತ್ತೆ ಮಧ್ಯಾಹ್ನ ಒಂದು ಸ್ಪೆಷಲ್ ಅರೇಂಜ್ಮೆಂಟ್ ಮಾಡಿದ್ರು ನನ್ನ ಹಸ್ಬೆಂಡ್. ಇಟ್ ವಾಸ್ ಅ ಸರ್ಪ್ರೈಸ್ ಫಾರ್ ಮೀ. ಏನು ಸ್ಟೈಲ್ ಮಾಡ್ತಾ ಇದೆಯಾ? ನಮ್ಮ ಅಮ್ಮನಿಗೆ ಬರ್ತಡೇ ಹೋಗ್ಬೇಕಲ್ಲ, ಅದಕ್ಕೆ ನಾನು ಸ್ಟೈಲ್ ಮಾಡ್ತಾ ಇರೋದು. ಹೌದಾ? ಸ್ಕೂಲಿಗೆ ಯಾಕೆ ಹೋಗಿಲ್ಲ ನೀನು? ಅದೇ ರಾಜ. ನೀನು ಸ್ಕೂಲ್ಗೆ ಹೋಗಿದ್ರೆ ನಾವು ಬರ್ಡೇ ಮಾಡ್ಕೊಳ್ತಾ ಇದ್ವಿ. ಬೇಡ, ಬರ್ತಾರೆ ನಾನು ಬರಬೇಕಿತ್ತು. ನೀನು ಬರಬೇಕಾ? ಫುಲ್ ರಾತ್ರಿ ಏನೋ ಕತೆ ಹೊಡೆದೆ, ಅಮ್ಮ ನಿನ್ನನ್ನು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತೀನಿ ನಾನು, ನಿಂಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ. ಆದರೆ ನಿನಗೆ ಅಪ್ಪ ಬರ್ತಡೇ ಕೊಡ್ಬೇಕಲ್ವಾ, ಕೇಕ್ ಕಟ್ ಮಾಡಿಸ್ಬೇಕಲ್ವಾ, ಅದಕ್ಕೆ ನಾನು ಎಲ್ಲಾದ್ರೂ ಕರ್ಕೊಂಡು ಹೋಗ್ತೀನಿ, ಫುಲ್ಲು ಕರ್ಕೊಂಡು ಹೋಗ್ತೀನಿ, ಸರ್ಪ್ರೈಸ್ ತೋರಿಸ್ತೀನಿ ಅಂತ, ಅದಕ್ಕೆ ನಾನು ಹೇಳಿ. ಓಕೆ, ಇದು ಬಸವೇಶ್ವರ ನಗರಲ್ಲಿರೋ ಪೋಸ್ ಆ್ಯಂಡ್ ಟೋಸ್ಟ್ ಅಂತ ಒಂಥರ ಸೆಲ್ಫಿ ಸ್ಟುಡಿಯೋ, ಫೋಟೋಗ್ರಫಿಗೆ ಹೇಳಿ ಮಾಡಿಸಿದ ಜಾಗ. ಆ್ಯಂಡ್ ಸೆಲೆಬ್ರೇಷನ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನನಗೆ ಗೊತ್ತಿರಲಿಲ್ಲ ಇಲ್ಲಿ ಥೀಮ್ ಏನು ಎತ್ತ ಅಂತ. ನನ್ನ ಮಗಳಿಗಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇಲ್ಲಿ ನೋಡಿಬಿಟ್ಟು. ಒಂಥರ ಚೆನ್ನಾಗಿದೆ ಆ್ಯಂಬಿಯನ್ಸ್. ವೇದಾಂಶಿ ಚೀಸ್.
Yeah, perfect. ಇದು ಕುಡಿ ಚಿನ್ನ ವೇದಾಂಶಿ ಇದು ಕುಡಿ ಬನಾನಾ ಮಿಲ್ಕ್ ಶೇಕ್ ಕುಡಿ ಬಾ ಇಲ್ಲಿ ಮೇಕಪ್ ಎಲ್ಲ ಹೆಲ್ಪ್ ಮಾಡ್ತಾಳೆ ಅಂಡ್ ಮ್ಯಾಮ್ ಶೀಸ್ ಅ ದಿವ್ಯಾ ಜ್ಯೋತಿ ಶೀಸ್ ಅನ್ ಪಬ್ಲಿಕ್ ಟಿವಿ ಆಂಕರ್ ಶೀ ಟೆಲ್ಸ್ ದ ನ್ಯೂಸ್ ಕಮ್ಸ್ ಇನ್ ದ ಟಿವಿ ಸೊ ಇಟ್ಸ್ ಅವರ್ ಪ್ರಿವಿಲೇಜ್ ಶಿ ಹಸ್ ಕಮ್ ಡೌನ್ ಟು ಅವರ್ ಪರ್ಸನ್ಸ್ ಟುಡೇ ಥ್ಯಾಂಕ್ ಯು Nice. ಅಟ್ ಬರ್ಡೇ ಬರ್ಡೇ ಟುಡೇ ನೀನೀಗ ಅವಳ ಹೆಸರು ಹೇಳ್ಬೇಕು ನೀನೀಗ ಹೇಳೋ ನೀನು ಅವಳು ಏನು ಹೇಳಿದ್ರು ನೀನು ಹೇಳಿ ಕರೆಕ್ಟ್ What your name? I can understand Gouda. What is ಇಟ್ ಡಸಂಟ್ ನೋ ಕನ್ನಡ ಬರಲ್ಲ ಪುಟ್ಟ ಅಂತೆ it? Sir, Gouda ಅಂತ ಮಾತಾಡ್ತಾ ಇದ್ದೆ ಸರ್. ಫಾಸ್ಟ್ ಮಕ್ಕಳು ಈಗ ಕಾಲ್ ಫಾಸ್ಟ್ ನಾನು Little slow. ಹೇಳ್ತೀನಿ ಮೆತ್ತ ಕೇಳು Vedanshi Gouda. Where is my iPhone? Yeah, perfect. Wow. See there? See there? Wow. Where is Zombie. cheese? Where is your cheese? Cheese. Can you look that? Cheese. ಸೊ ಇಲ್ಲೊಂದಷ್ಟು ಪ್ರಾಪರ್ಟೀಸ್ ಇದೆ ಕಾಸ್ಟ್ಯೂಮ್ಸ್ ಇದೆ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಫೋಟೋ ಶೂಟ್ ಮಾಡ್ಕೊಬೋದು ಸಖತ್ತಾಗಿದೆ ಒಂಥರ ಥೀಮ್ ಅಬ್ಬಾ ಪಾಪು ಸೂಪರ್ Super. ಉಪೇಂದ್ರ ಮಾಮ From two hands. Sorry. ಬಾ ಸೂಪರ್ ಸೊ ಫೋಟೋಶೂಟ್ ಎಲ್ಲ ಆಯಿತು ಅದಾದಮೇಲೆ ಕೇಕ್ ಕಟ್ ಮಾಡೋಣ ಅಂತ ನನಗಿಂತ ಕೇಕ್ ಕಟ್ ಮಾಡೋದಕ್ಕೆ ಎಕ್ಸೈಟ್ಮೆಂಟು ಅವಳಿಗೆ ಇದ್ದಿದ್ದು ನಮ್ಮ ಮುದ್ದು ಬಂಗಡಿಗೆ ಕೇಕ್ ಕಟ್ ಮಾಡೋಕ್ಕೂ ಮುಂಚೆನೇ ಕೇಕ್ ತಿನ್ನಕ್ಕೆ ಹೋಗ್ತಾ ಇದ್ದಾಳೆ ವಾವ್ ಬಿಸಿ ತುಂಬಾ ಇದೆಯಾ ಅಂಕಲ್ಗೆ ಹೇಳೋಣ ಇದು ಯಾಕೆ ಬಿಸಿ ಮಾಡಿದ್ರು ಅಷ್ಟೊಂದು ಅಂತ ಆಂಬಿಯನ್ಸು ಚೆನ್ನಾಗಿದೆ ಹಾಸ್ಪಿಟಾಲಿಟಿನೂ ಚೆನ್ನಾಗಿದೆ ಈವ್ನಿಂಗ್ ಡಿನ್ನರ್ಗೆ ಅಂತ ಮಹಾಲಕ್ಷ್ಮಿ ಲೇಔಟ್ ಕ್ಲಬ್ಬಿಗೆ ಬಂದ್ವಿ ವೆಲ್ ಟೈಮ್ ಸ್ಪೆಂಟ್ ತುಂಬ ಚೆನ್ನಾಗಿತ್ತು ಏನದು ಚಿಕನ್ನಾ ಚೆನ್ನಾಗಿದೆಯಾ ಐ ಅದೆಲ್ಲ ತುಂಬ ಇದೆ ನೇಚರ್ ಫುಲ್ ಎಮ್ಮಿ ಯಮ್ಮಿ 20 ಲಕ್ಷ ಕೊಟ್ಟು ಸಿಗಲ್ಲ ದಿವ್ಯಾ ಇಲ್ಲ
ಫ್ರೆಂಚ್ ಫ್ರೈಸ್ ಪ್ರಿಯೆ. ಚಿಕನ್ ಬೇಡವಾ? ಏನಮ್ಮ? ಯಾವ್ದು ಜಾಗ? ವೇದಾಂಶಿ. ಅದೇ ಇವಾಗ ಇದಕ್ಕೆ ಬಂದರೆ ವಾರಿಯರ್ ಬೇಕ್ರಿಯಿಂದ ಮುಂದೆ ಸರ್ವಿಸ್ ರೋಡ್. ಓ ಮೇಡಮ್ ಸ್ಟೈಲ್ ಮಾಡ್ತಾ ಇದ್ದಾರೆ. ಅಲ್ಲಿ ಪ್ರಕೃತಿ ಅಂತ. ಹಾಂ, ಪಪ್ಪಡ್ ತಿಂತೀರಾ? ಮಸಾಲೆ ಪಪ್ಪಡ್ ತಿಂತೀರಾ? ಬೋಟಿ ಅಲ್ಲ, ಅಲ್ಲಿ ತಿಂದ್ಲಲ್ಲ ಅದಕ್ಕೆ. ಫೈನಲಿ ಇಡೀ ದಿನ ಹ್ಯಾಪಿ ಆಗಿತ್ತು. ಡೇ ಫುಲ್ ಎಂಗೇಜ್ ಆಗಿತ್ತು. ತುಂಬ ಜನ ಕಾಲ್ಸ್ ಮಾಡ್ತಾಯಿದ್ರು, ಮೆಸೇಜ್ ಕಳಿಸಿದ್ದಾರೆ. ನನ್ನ ಇನ್ಸ್ಟಾ ಅಕೌಂಟಲ್ಲೂ ಕೂಡ ತುಂಬ ಮೆಸೇಜ್ ಬಂದಿದೆ. ಎಲ್ರಿಗೂ ರಿಪ್ಲೈ ಮಾಡೋಕ್ಕಾಗಿಲ್ಲ, ಸೊ ಆದಷ್ಟು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಆಲ್.